ಹೇಳಿ. ಅಣ್ಣ ನಮಸ್ಕಾರ. ನಮ್ಮ ಹೇಳಿ. ಏನಣ್ಣ ಅದು ಗಲಾಟೆ ಬಸ್ ಒಳಗೆ? ಅದು ಬಸ್ ಒಳಗಡೆ ಹಾಂ ಅದೇನೋ ಗಲಾಟೆ ಎತ್ಕೊಬಿಟ್ಟಿದ್ರು ಇವ್ರು ಡ್ರೈವರು. ರಾಹುಲ್ ಎಲ್ಲೋದವನು? ಹಾಂ ಹಲೋ, ಎಕ್ಕಡಿಗೆ ಹೋದ ಅಂತ. ಎಲ್ಲಿದ್ಯಪ್ಪ ನೀನು? ನಾನು ಇಲ್ಲಿ ಇದ್ರ ಹತ್ರ ಇದ್ದೀನಿ. ನಮ್ಮ ಹುಡುಗ ಬಂದ, ಅವ್ನು ಕಿವಿನೇ ಕೇಳಲ್ಲ. ಊರಿಗೆ ಹೋಗಿದ್ಯಾ? ಮಂಡ್ಯಗೆ ಹೋಗಿದ್ಯಾ? ಏನಕ್ಕೆ? ಇಲ್ಲೇ ಹೋದ, ಕೂಗಿದ್ರು ಹಂಗೆ ಹೋಗ್ಬಿಟ್ಟ. ಏನಕ್ಕೆ? ನಮಗ ಕೆಲಸ ಇತ್ತು, ಬಂದಿದ್ದೆ. ಹಾಂ ಊರಿಗೆ ಹೋದ್ರು ದುಡ್ಡೆಲ್ಲ ಕೊಟ್ರಾ? ಕೊಟ್ರು. ಎಷ್ಟು? ಈಗ ಕೊಡ್ತಾರೆ. ಈಗ ಕೊಡ್ತಾರಾ? ಈಸ್ಕೊಂಡು ಬೆಳಿಗ್ಗೆ ಬಾ, ಈಗ ರಾತ್ರಿ ಹೊತ್ತು ಬರಕ್ಕೆ ಹೋಗ್ಬೇಡ. ನಾನು ಈ ಬಸ್ ಡ್ರೈವರ್ ಈಗ ಬಂದಲ್ಲ ಬಸ್ಸು. ಇದು ಜಗಳ ಏನಕ್ಕೆ ಹಂಗೆ ಜೋರಾಗಿ ಮಾಡಿದ್ರಲ್ಲ? ನಾನು ಬಸ್ ಡ್ರೈವರೇ ಮಾತಾಡ್ತಿರೋದು. ಅವ್ರು ಯಾರು ನನ್ನ ಜೊತೆ ಗಲಾಟೆ ಮಾಡಿದ್ರಲ್ಲ, ಅವಮ್ಮ ನಿನ್ನ ಕಡೆಯವ್ರಂತೆ? ಅಮ್ಮ ಅಲ್ಲ, ವಯ್ಯ. ಇಲ್ಲ ಅವಮ್ಮ ಅವರು ಹೆಂಗಸ್ರು, ಅವರು ಗಂಡಸ್ರಲ್ಲ ಅವರು. ಗಂಡಸ್ರು ನಮ್ಮ ಪಕ್ಕನೇ ಇದ್ದವ್ರು, ಅವರು ನಮ್ಮ ಮುಂದೆ ಸೀಟಲ್ಲಿ. ಅವ್ರು ಹೆಂಗೆಲ್ಲ ವೇಷ ಹಾಕೊಂಡ್ ಬಂದಿರೋದವ್ರು ಬೇರೆ ಬೇರೆ ದೇಶದಿಂದ. ಗಂಡಸು ಸ್ವಾಮಿ, ನಂಗೆ ಅಲ್ಲ ನೀಟಾಗಿ ಕಾಣಿಸೈತೆ ಅಲ್ಲವ. ನೀಟಾಗಿ ಹೆಂಗ್ ಕಾಣ್ತು? ನಿಂಗೆ ಅವ್ರು ಗಂಡಸ್ರು ಅಂತ ಹೆಂಗ್ ಗೊತ್ತಾಯ್ತು? ಮೀಸೆ ಗಡ್ಡ ಎಲ್ಲ ಭಾಳ ಜೋರಾಗೆ ಬಿಟ್ಟಿದ್ರು. ಮೀಸೆ ಇಲ್ಲ ಅಂದ್ರೆ ಹೆಂಗ್ ಕಂಡು ಹಿಡಿತಿದ್ದೆ? ಅಂಗಿ ಪಂಚೆ ಎಲ್ಲ ಹಾಕೋರಲ್ಲ, ಗೊತ್ತಾಗೋದಿಲ್ವಾ? ಅಂಗಿ ಪಂಚೆ ಹೆಂಗಸ್ರು ಹಾಕ್ಬೋದಲ್ವಾ? ಮತ್ತೀಗ ಮೀಸೆ ಗಡ್ಡ ಇಲ್ಲ ಅಂದಿದ್ರೆ ನೀನು ಅವ್ರ ಹೆಂಗಸ್ರ ಗಂಡಸು ಅಂತ ಹೆಂಗ್ ಕಂಡು ಹಿಡಿತಿದ್ದೆ? ಹೇಳು, ಮಾತಾಡು. ಹೇಳಿ. ಮಾತಾಡಯ್ಯ ಜಲ್ದಿ. ಏನ್ ಹೇಳಿ. ಅವ್ರಿಗೆ ಮೀಸೆ ಗಡ್ಡ ಐತೆ, ಅದಕ್ಕೆ ಗಂಡಸ್ರು ಅಂತ ಹೇಳ್ತಿದ್ಯಲ್ಲ. ಮೀಸೆ ಗಡ್ಡ ಇಲ್ದಿದ್ರೆ ಅವ್ರನ್ನ ಹೆಂಗಸ್ರ ಗಂಡಸ್ರು ಅಂತ ಹೆಂಗ್ ಕಂಡು ಹಿಡಿತಿದ್ದೆ ನೀನು? ಪಂಚೆ ಎಲ್ಲ ಹಾಕೊಂಡವ್ರೆ, ಪಂಚೆ ಶರ್ಟ್ ಎಲ್ಲಾನು. ಪಂಚೆನು ಶರ್ಟ್ ಹೆಂಗಸ್ರು ಹಾಕಂತಾರ ಕಣೆ ಈ ಕಾಲದಾಗೆ. ಏನಿಲ್ಲ, ಅದೇ ಜಗಳ ಒಂಚೂರು ಬಿಡ್ಸೋಣ ಅಂತ ಬಂದೆ. ನೀವೊಂದ್ ಸ್ವಲ್ಪ ರಾಂಗ್ ಆಗ್ಬಿಟ್ರಲ್ಲ, ಸುಮ್ಮನೆ ಸೈಲೆಂಟ್ ಅದು. ನಿನ್ ಮಕ್ಕನ ನೆಕಡ ಇಕ್ಕಲ್ಲ ನನ್ನ ಮಗ. ನೀನ್ ಯಾವನ ನಿನ್ ಜಗಳ ಬಿಡ್ಸೋದು? ನೀನ್ ಯಾವನ ನೀನ್ ತೊಟ್ಟಿ ನನ್ ಮಗ ನೀನು? ಅವದೇ ಒಯ್ಯಿ ಹೇಳಂಗಿಲ್ಲ. ಪಕ್ಕದಲ್ಲಿ ಒಂದು ಅಮ್ಮ ಇತ್ತಲ್ಲ, ಅಮ್ಮ ಹೇಳಂಗಿಲ್ಲ, ಕುಡ್ಕ ಬಂದು ಗಾಡಿ ಓಡಿಸ್ತಿರ್ಬೇಕು ಅನ್ಸುತ್ತೆ. ಲೌಡೆ ಕೇಬಲ್. ನೀನ್ ಯಾವ ಊರ ನಿಂದು? ಎಲ್ಲ ಇರೋದ್ ನೀನು? ನೀನ್ ಯಾವ ನನ್ ಪರ್ಸ್ ಕತ್ಕೊಂಡು ಹೋಗಿದ್ಯಲ್ಲ ನೀನು ಜೇಬೊಳಗಿಂದ? ಕಾನ್ಸಲು ಹಂಗೆ ತಿಳಿಬೇಡಿ ನಮ್ನ, ಗೊತ್ತಾಯ್ತಾ? ಎಲ್ಲ ಇದೆಯಾ ನೀನು? ಮಂಡ್ಯ ಬಸ್ ಸ್ಟ್ಯಾಂಡ್. ಮಂಡ್ಯ ಬಸ್ ಸ್ಟ್ಯಾಂಡ್ ಆಗಿದ್ಯಾ? ಕಳ್ಳನ ಮಕ್ಕಳ್ರ. ಇದು ಸರಿ 3ನೇ ಸರಿ ನೀನ್ ಪರ್ಸ್ ಕದ್ದಿರೋದ್ ಈ ಬಸ್ ಒಳಗೆ. ನೀನ್ ರಾತ್ರಿ ಹೋದ್ರೆ ಜಾಸ್ತಿ ನಾನು ಬಂದಿರೋದು ನಿಮ್ ಬಸ್ಸಾಗೆ. ಇದೇ ಫಸ್ಟ್ ಬಂದಿರೋದು ನಿಮ್ ಬಸ್ಸಾಗೆ. ನೀನ್ ಇದು ಸರಿ ನನ್ ಪರ್ಸು 3 ಸರಿ ಕದ್ದಿದ್ಯಾ ಈ ವರ್ಷದಲ್ಲಿ. ನೀನೇ ಕಳ್ಳ. ರಾತ್ರಿ ಹೊತ್ತು ನೀನ್ ಜಾಸ್ತಿ ಓಡಾಡೋದು. ಯಾರು ಹೇಳಿರ್ಬಿಟ್ಟಿರ. ಬೆಳಿಗ್ಗೆ ನಿನ್ ಬಿಡು, ಫೋಟೋ ಎಲ್ಲ ಮೊಬೈಲಾಗ ಹೊಡ್ಕೊಂಡಿದೀನಿ. ಬೆಳಿಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ನೋಡು. ನಮಗೂ ಗೊತ್ತು ಬಿಡಿ. ಎಲ್ಲರೂ ಅಲ್ಲಿ ನಮ್ಮ ಬೇಕ್ರಿ ತಾವು ನೈಟ್ ಪೊಲೀಸ್ ಗೊತ್ತಿರಲ್ಲ, ಅವರೆಲ್ಲ ನಮ್ ಜೊತೆ ಚೆನ್ನಾಗವ್ರೆ. ಚೆನ್ನಾಗಿರ್ಲಿ. ಅವ್ರು ನಿನ್ಗೆ ಕಳ್ತನ ಮಾಡೋ ಇದು ಪರ್ಸ್ ಕತ್ಕೊಂಡು ಹೋಗು ಅಂತ ಹೇಳಿದ್ರ ನಂದ? ನಾವ್ ಯಾವಾಗ ಇದ್ ಮಾಡಿದ್ವಿ? ಕಳ್ಳ. ಸಾಕ್ಷಿ ಏನಾಯ್ತು ನಿಮ್ಮ ಹತ್ರ? ಕಳ್ಳ ಸಾಕ್ಷಿ ಎಲ್ಲ ಐತೆ ನಿಮ್ಮ ಹತ್ರ? ಕಳ್ಳನ್ ಮಗನೇ, ಕಳ್ಳ. ನೋಡಿ, ಆಮೇಲೆ ಇಲ್ಲಿ ಕೆಟ್ಟ ಬಗಳ ಬೈದು ಬಿಡ್ತೀನಿ ಆಮೇಲೆ ನಾನು. ಲಫರ್ ಬಸ್ಗಳ್ಗತ್ತಿ ಅವ್ರ ಹೆಂಗಸ್ರುಗಳ ಪರ್ಸಾಗಿ ಹಿಂದ್ಗಡೆ ಪರ್ಸಾಗಿ ಗಂಡಸ್ರುಗಳ ಜಾಬ್ ಇಕ್ಕಣೆ ದುಡ್ಡು ಕತ್ಕೊಂಡು ಹೋಗೋಣ. ಕಳ್ಳ. ನಿನ್ನಂಗಲ್ಲಿ ಊಟಲ್ಲಿ ಜಗಳ ಮಾಡ್ತಿರ್ಲಿಲ್ಲ, ಎಲ್ಲ ಗುರಾಯಿಸ್ಕೊಂಡು ಬಂದು ಹೆಂಗಸ್ರುಗಳೆಲ್ಲ ಅಣ್ಣ ನಿಂಗೆ ಸರಿಯಾಗಿ ಬೈದಿದ್ದು. ಏನಂತ? ಮಕ್ಳ ನಿಮ್ಮನೇಲಿ ಅಕ್ಕ ತಂಗಿರಿಲ್ವಾ? ನಿಮ್ಮನೆ ಅಕ್ಕ ತಂಗಿಯರು ನಂಗೆ ದುಡ್ಡು ನೋಡ್ತೀಯ ಅಂತ.
ನೀನ್ ಯಾಕೆ ನಿಮ್ಮನೆ ಅಕ್ಕ ತಂಗಿರಿಲ್ಲ, ನೀನ್ ಯಾಕೆ ದುಡ್ಡು ಬಿಟ್ಟು ನೋಡ್ತಿದ್ದೆ ಅವಮ್ಮನ್ನ? ನಾನು ಯಾವಾಗ ನೋಡಿದೆ? ಅವರು ನಿಮ್ಗೆ ಬೈದಿದ್ದು ನನ್ಗಲ್ಲ. ನಿನಗೂ ಬೈದಿದ್ದವ್ರು, ನನ್ಗಲ್ಲ. ಏನ್ ಕೆಲಸ ಮಾಡ್ತೇವೆ, ಹಿಂಗೆ ಬೇಕ್ರಿ ಕೆಲಸ ಮಾಡ್ಕೊತಾ ಇದೀವಿ ಅಂದಿದ್ಕೆ ಅವ್ರು ಬಾಳ ಹೊಗಳಿದ್ರು. ಏನಂತ? ನೋಡಿ ಪಾಪ ಎಷ್ಟು ಕಷ್ಟ ಪಡ್ತೀರಿ ಅಂತ. ಯಾವಾಗಲೇ ಕಷ್ಟಗಳೆಲ್ಲ ನೀವು ಹೇಳ್ಕೊಂಡಿದ್ಕೆ. ಇಲ್ಲ ಕಳ್ಳ ಕಳ್ಳ ಯಾವ ನನ್ ಮಗ ಗುಡ್ಸೆಟ್ಟಿ, ನನ್ ಮಗ ಗುಡ್ಶೆಟ್ಟಿ ಹಂಗಪ್ಪ. ನಮ್ಮೂರ್ ಪಕ್ಕದಲ್ಲಿ ಅಮ್ಮ ಹಂಗೆ ಜಗಳಕ್ಕೆ ಬರೋದು ಬೆಳಗ್ಗೆ ಹೊತ್ತಾಯ್ತು ಅಂದ್ರೆ. ಎಲ್ಲಿ ಗಂಟು ಬಿದ್ದೇವನು? ಯಾವನ್ ಎಷ್ಟು ದುಡ್ಡು ಕತ್ಕೊಂಡೋದು ಬಸ್ಸೊಳಗೆ, ಪರ್ಸ್ಕೊಳಗೆ? ನಿಂದ್ ರಾತ್ರಿ ಹೊತ್ತು ಇದೆ ನೋಡಿ ಸ್ವಾಮಿ, ಕರೆಕ್ಟ್ ಆಗಿ ಮಾತಾಡಿ. ಆಮೇಲೆ ನಾವು ಏನೋ ನೀವು ಕೆಲಸದಲ್ಲಿ ಇದೀರಿ ಅಂತ ಸುಮ್ಮನೆ ಆಗಿದ್ದೀನಿ. ಇಲ್ಲ ಆದ್ರೆ ಸರಿಯಾಗಿ ಬೈದಾಕ್ ಕೊಡ್ತೀನಿ. ಆಮೇಲೆ ನಾನು ಹಿಂಗ್ ಮಾಡ್ಬೇಕಿತ್ತು. ಕಳ್ಳನ್ ಮಗನೇ, ರಾತ್ರಿ ಹೊತ್ತು ಬಸ್ ಕತ್ತೋದು, ಅವ್ರ ಪರ್ಸಾಗ ಮನಿ ಕಂಡಿದಾಗ ಹೆಂಗಸ್ರು ಪರ್ಸಾಗೆ ಗಂಡಸ್ರು ಪರ್ಸು ಕತ್ಕೊಂಡ್ ಹೋಗೋದು. ಕಳ್ಳ. ನೀನ್ ನೋಡಕ್ ಬಂದಿದ್ದ ಅಲ್ಲಿ? ನಾನ್ ನೋಡಿ ಮುಂದೆ ನೋಡ್ಕೊಂಡ್ ಬಸ್ ಓಡ್ಸು. ಅಲ್ಲಿ ಮೈಸೂರ್ ತಗೊಂಡ್ ಹೋಗೋದ, ಎಲ್ಲಾರು ಬೆಂಗಳೂರು ತಗೊಂಡ್ ಹೋದ್ಯಾ? ನಾನು ಎಲ್ಗನ ತಗೊಂಡ್ ಹೋಗ್ತೀನಿ. ಎಷ್ಟ್ ಕದ್ದಿದ್ಯಾ ದುಡ್ಡು? ಎಷ್ಟ್ ಕದ್ದು? ಅವ್ರು ಇರ್ತಾವ ಪರ್ಸಾಗ್. ಕಳ್ಳ. ನಿನ್ನಂಗ್ ಮಾಡ್ಕೊಂಡ ಅಲ್ಲಿ ಬರೋ ಎಣ್ಣೆಕ್ಲೆಲ್ಲ ಗುರಾಯಿಸ್ಕೊಂಡ್ ನೋಡಂಗೆ. ಎತ್ಕೊ ನೀನ್ ಮಕ್ನ ಕಳ್ಳನ ಮಗನೇ, ಕಳ್ಳ. ಕಳ್ಳ. ಅತ್ತಾಗಿ ಕಳ್ಳ, ಸೂರಿ ಕಳ್ಳ. ನಿಂಗೆ ಹೇಳ್ಕೊ ಅದನ್ನ. ಎಷ್ಟ್ ದುಡ್ಡು ಕತ್ಕೊಂಡೋದು? ಲೋಪರ್ ನನ್ ಮಕ್ಳ ಸರಿಯಾಗಿ ಬುದ್ಧಿ ಕಲೀರಿ, ಕೆಲ್ಸದಲ್ಲಿ ಇದೀವಿ ಅಂತ ಅನ್ಬಿಟ್ಟು ಮಿಂಡಾರಿಕೆ ಮಾಡೋದಲ್ಲ ಅಲ್ಲಿ. ಕಳ್ಳ ಅಂತ ಪುನಃ ಅದನ್ನೇ ಹೇಳ್ತಾರ. ಸೂರಿ ಕಳ್ಳ. ನಮ್ಮ ಹೆಸರೇ ಹೆಂಗ್ ಗೊತ್ತು ನಿಮ್ಗೆ? ಯಾಕೆ ಮೊಬೈಲ್ ಫೋನ್ ಮಾಡಿದ್ರೆ ಬರುತ್ತಲ್ಲ ಹೆಸರು ಇಲ್ಲಿ. ಅದು ಅಲ್ಲಿ ಬರ್ಕೊಂಡಿದ್ರೆ ಫೋನಲ್ಲಿ ಬರೋದದು. ಬರ್ಕೊಂಡಿದೀವಿ ನಾವು. ನಿಮ್ಗೆ ಯಾರು ಕೊಟ್ಟಿದ್ದು ನಂಬರ್? ಕಳ್ಳ. ನಾವೆಲ್ಲ ಹೆಂಗ್ಸು ಮಕ್ಳೆಲ್ಲ ಹೋಯ್ತಾ? ಕಳ್ಳ ಸೂರಿ ಕಳ್ಳ. ನೀನ್ ಕಳ್ಳ. ನಿಮ್ ವಂಶದವ್ರು ಕಳ್ರು, ನಾವಲ್ಲ. ಸೂರಿ ಕಳ್ಳ. ವಂಶದಲ್ಲಿ ಎಷ್ಟು ದಾನ ಧರ್ಮ ಮಾಡಿದೀವಿ ಗೊತ್ತಾ? ಸೂರಿ ಕಳ್ಳ. ಅವ್ನ್ ಬೇರೆ ಓಡೋದಂಗೆ ಬೈಕ್ಲಿ ನಿಲ್ಸಂಗೆ. ಸೂರಿ ಕಳ್ಳ. ಹೆಂಗಾರ ಇದ್ ಮಾಡ್ಕ, ಕಟ್ ಮಾಡ್ತೀನಿ ನಾನು. ನರಸಿಂಹಣ್ಣ, ನೋಡಿದ್ರು ಚಡ್ಡಿ ಬಿಟ್ಟಿರ್ತಾರಂತ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಉಚ್ಚಾರಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಸ್ಟ್ಯಾಂಡ್ ಇಡಿಯಟ್ ಹೇಳು. ಏನಾಯ್ತು? ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕೋವಿಡ್ ಏನಾದ್ರು ಕೆಲಸ ಮಾಡ್ತಾರಪ್ಪ ಇವರು. ಅಣ್ಣ ಅಲೋ, ಬಲ್ಗೇರಿಗೆ ಹೊಲ ಮಾಡಾಯ್ತು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಹೊಲ ಮಾಡ್ದಂಗಿಲ್ಲ? ಇಲ್ಲಿ ಬೆಳ್ಳಿ ಮೋಡಿತು, ಕೋಳಿ ಕೂಗಿತು. ಹಲೋ, ಏನ್ ಕರ್ಮ ಮಾಡಿದ? ಏನು ನನ್ನೆಲ್ಲ ಧರ್ಮಸ್ಥಳ ಒಂದು ಹೊರನಾಡಿ ಒಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ.
ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು. ನಾವ್ ಮಾಡ್ತೀವಿ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ಕ ಬಕೆಟ್ ಇರ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರೆ ಕೊಟ್ಬಿಡ್ಲಿ ಸಾಕು. ಅಣ್ಣ ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿ ಬಿಡ್ಬಿಡ್ತೀವಿ, ಒಂದ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀವು ನಮ್ಗೆ ಟೈಮ್ ಕೊಡ್ಬೇಕು. ಯಾಕೆ ಆ ಕಡೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಹಂಗಾದ್ರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿ ನಾನು ಒಂದು ಅಂದ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರಣ್ಣ ಅಲ್ಲೇ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ, ಸುಮ್ಮನೆ ಬಿಟ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ತಿಂದ ವರ್ಷಂಗ್ ಕಾಣ್ತಾರೆ ಇವು. ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಊಸ್ ಬಿಟ್ಕೊಂಡು ಹೌದಾ ಅಣ್ಣ? ಇನ್ನೇ ಅಣ್ಣ ಕಾಂಗ್ರೆಸ್ ಬಿಟ್ಟಲ್ಲ ಮಗ, ಗಬ್ಬು ವಾಸನೆ ಬಿಡ್ತಿದ್ದೆ. ಹುಚ್ಚಿಡುತ್ತಾರ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಬಿಟ್ವಪ್ಪ, ಏನ್ ನಾಯಿಗೆ ಬಿಡ್ದು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ಸ್ವಾಮಿ, ಒಂದ್ ರೋಟ್ ಅಂದ ಮಾಡಕ್ ಬಿಡ್ತೀನಿ ನನ್ ಟೈಮು. ಅಲ್ಲ, ಒಂದ್ ನಿಮಿಷ. ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಇದ್ಯಾವ್ದೋ ನಾಯೇನೋ ಹುಚ್ಚು ಏನಾತ ವಾಸನೆ. ಅವಾಗ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ, ಒಂದ ಮಾಡ್ಬೇಕು ನಾನು. ಆಯ್ತು, ಒಂದ್ ನಿಮಿಷ ತಡಿ. ಅವಾಗಲೇ ಯಾರಿಗೆ ಕೇಳ್ದಲ್ಲ? ಯಾರಿಗೆ ಕೇಳಿದ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೆಲಸ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನ್ಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ಹಲೋ ಅಣ್ಣ, ನರಸಿಂಹಣ್ಣ ನರಸಿಂಹಣ್ಣ ಅವನ ಅಮ್ಮ ನರಸಿಂಹ ಸುಮ್ಮನೆ ಫೋನ್ ಒಂದ ಮಾಡಕ್ ನಾನು. ನೀನು ಯಾವಾಗ ಕರ್ಕೊಂಬತ್ತೀಯ ಗಿರಾಕಿನ? ಒಂದು 18 ಆಯ್ತು. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಬತ್ತೀಯ? ನೀನ್ ಯಾವಾಗ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ಲೆ ಒಂದ ಮಾಡ್ಬೇಕು ನಾವು. ಹಲೋ ಹಲೋ ಕದ್ದ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಮಾಡ್ತಾ ಇದೀನೋ? ಏನ್ರಿ ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ದೇವಸ್ಥಾನ ಇಲ್ಲಿ ರೂಮಾಗ ಐದು, ಹೊರಗಡೆ ನಾನು ಇಲ್ಲಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ. ಟಿವಿ ನೋಡೋಣ ಅಂತ ಈಗ ಬಂದು ಒಳಗೆ. ಯಾಕೋ ಕಂದ? ಕಂದ ಮಗಳು ಕೂಡ ಹೇಳ್ತೀನಿ ಬೇಕಾರೆ. ಮಗಳು ಕೂಡ ಫೋನ್ ಹೇಳ್ತೀನಿ. ಏನಂತ ಹೇಳ್ತೀರಾ ಸ್ವಾಮಿ? ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ? ಅಮ್ಮ ಸ್ವಾಮಿ ಕಂದ, ಯಾಕ ಮಗಳು ಕೊಡೋ?
ಹಾ? ಕಂದ ಮಾತಾಡೋ. ಹಾ ನಿನ್ನಂತ ಮಿಂಡ್ರಿ ಬಿಟ್ಟೆ ಸ್ವಾಮಿಗಳೇ. ಹಾ ಹೇಳೋ. ಏನ ಊಟ ಇಲ್ಲ ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ ಅನ್ನಂಗಾಯ ಸ್ವಾಮಿ. ನೋಡೋ, ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ. ಇಲ್ಲ ಇದು ಇದನ್ನ ಮಾಡ್ತಾ ಇದೀವ್ರಿ, ಎಂತದೋ ಧರ್ಮ ಪೂಜೆ ಮಾಡ್ತಾ ಇದೀವಿ. ಏನು ಮಾಡಂಗಿಲ್ಲ, ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಅಲ್ಲಿ ರತ್ನಮ್ಮನ ಮನೆಗೆ ನೀವು ಎಷ್ಟು ಜನ ಕುಟ್ಟಿಸ್ಕೊಂಡಿಲ್ಲ ಸ್ವಾಮಿ, ಎಂತೆಂತಾರ ಸ್ವಾಮಿಗಳು ಸತ್ತೋದ್ರು. ಹಲೋ ಸ್ವಾಮಿ. ಹೇಳೋ ಕಂದ. ಇದು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎದ್ದಿತನೋ ಯಾಕೋ ಜೀವಕ್ಕೆ ಅರ್ಸಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಹೆಂಡತಿದ್ಲಕ್ ಹೋಗೋ ಒಂದ್ ವಾರ. ಹಲೋ ದೊಡ್ಡ ಹೆಂಡತಿದ್ದಕ್ ಹೋಗೋ. ದೊಡ್ಡ ಹೆಂಡತಿದ್ದಕ್ಕೆ ದೊಡ್ಡ ಪಾತ್ರೆ ಈ ದೊಡ್ಡ ಪಾತ್ರೆನಾ? ದೊಡ್ಡ ಹೆಂಡತಿ ರತ್ನಮ್ಮ. ದೊಡ್ಡ ಪಾತ್ರೆ ಅಲ್ಲ, ದೊಡ್ಡ ಹೆಂಡತಿ ರತ್ನಮ್ಮ ತಕ್ ಹೋಗೋ. ಇದಕ್ ಮಾಡ್ದಂಗ್ ಬಿಡಿ ಸ್ವಾಮಿ, ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಜನ್ಮಾದೇವ್ರಿಗೆ. ಬೇಡ ಬೇಡ, ತಿಪ್ಪೂರ್ ನೆನ್ನೆ ಹೋಗಿದ್ದಲ್ಲ ತಿಪ್ಪೂರಾಗ ರತ್ನಮ್ಮ ದೊಡ್ಡ ಹೆಂಡತಿ, ಅವ್ರ ತಕ ಹೋಗೋ, ನೆಮ್ಮದಿ ಸಿಗುತ್ತೆ. ಆಯ್ತು, ಪತ್ರೆ ಎಲ್ಲ ತಗೊಂಬಂದು ಅವರೇ ಕೊಡ್ತಾರೇನ ಸ್ವಾಮಿಗಳೇ? ಇಲ್ಲ ಕೊಡುದು ನಿನ್ ಮಗಳಿಗೆ ಹೇಳ್ತೀನಿ. ನಿಮ್ ಮಮ್ಮನ ಎಷ್ಟು ಜನ ಹುಟ್ಟಿಸ್ಕೊಂಡು ನೀನ್ ಅಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನೀನ್ ಅಮ್ಮ. ಹೇಳೋ ಕಂದ. ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನಗೂ ಇಲ್ಲ ಕಾಲಾವಕಾಶ. ಮಗಳು ಮಾತಾಡ್ಬೇಕಣ. ಆಗ್ಲೇ ಕೊಟ್ಟನಲ್ಲ ಸ್ವಾಮಿ, ಕೊಟ್ಟು ಅಲ್ಲೇ ಕೊಟ್ಟೆ ಸ್ವಾಮಿ. ಈಗ ಕೊಡೋ. ಸೋಳಾಗ ತಾತೆಗಡವೆ ಮನೆ ಕಣಕ್ಕೆ 2 ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರಾ ಸ್ವಾಮಿ ಮಂತ್ರ? ಅಮ್ಮಗೆ ಅಂತ ನೋಡಿ ಊರ್ತಾನೆ, ಅವರೇ ತಂದು ಕೊಡ್ತಾರೆ. ಅವರೇ ಕಾಳು. ಕಂದ ಕಾಲಾವಕಾಶ ಇಲ್ಲ ಸ್ವಾಮಿ. ನಮಗೂ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ. ಕೊಡು ಮಗಳಿಗೆ ಫೋನು. ನಿಮ್ಮ ಆಫ್ ಮಾಡ್ತೀನಿ ಸ್ವಾಮಿ. ಏನ್ ಹೇಳಿದು ಇದು ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನಮ್ಮ ನಾನು ಇದು ಯಾರೋ ಮದುವೆ ಆಡ್ರು ನಮ್ಮ ಮನೆಗ್ ಗಂಡವ್ರು ಬರ್ತಾರ. ನಿಮ್ಮ ಹಬ್ಬ ನೀನು ತಂದ್ಕೊಡಕ್ಕಾಗ್ಲಿಲ್ಲ. ನಾನ್ ಯಾವಂತಕ ಹೋಗಿ ದುಡ್ಡು ಇಸ್ಕೊಂಡ್ ಬಂದು ಮಾಡಿದೀನಿ, ಬಂದ್ ತಿನ್ನಕ್ಕೂ ಆಗಲ್ವ? ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ ನೀನ್ ನನ್ಗೆ? ಹೇಳು, ನಾನ್ ಎಷ್ಟು ಪ್ರೀತಿ ಇಟ್ಕೊಂಡಿದೀನಿ ಗೊತ್ತಾ ನಿನ್ ಮೇಲೆ. ನೀನೆಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿನ ಮಿದ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನ್ಗೆ ಹೆದರಿಕೆ ಆಗೋದು ಗೊತ್ತಾ? ನೀವು ಗಾಡಿ ತಲೆ ಸುತ್ತು ಬರೀ ಯಾವ ಮಾತಿರ್ತೀರ ಆಕ್ಸಿಡೆಂಟ್ ಆಗೋತ್ತೀಯ. ನೋಡಿ ಆಕ್ಸಿಡೆಂಟ್ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ ಅನ್ನೋದು ಎಷ್ಟು ಜನ ಕೊಟ್ಟಿದ್ ಮುಂದೆ ನೀನು? ಯಾಕೆ 8 ಜನ ಕೊಟ್ಬಿಡ್ತಾರೆ? ನೀನ್ 8 ಜನ ಕೊಟ್ಟು ನಿಂಗೆ ಗೊತ್ತಾ? ನನ್ಗೆ ಹೇಳ್ತೀಯ ನನ್ ಗಂಡ ಅಂತ? ನೀನ್ ಬರ್ಬೇಕಾರೆ ನನ್ನ ಹತ್ರಕ್ಕೆ, ನೀನ್ ಬರ್ಬೇಕಾರೆ ಧರ್ಮಸ್ಥಳದಾಗ ಇಬ್ರು ನಾನೇ ಕರ್ಕೊಂಡು ಹೋಗ್ತೀನಿ, ಪ್ರಮಾಣ ಮಾಡಿ ನಾನು ಇಂತ ಬಂದಿದ್ದೀನಿ ಅಂತ. ನೀನು ಮೊನ್ನೆ ಫೋನ್ ಮಾಡಿದಾಗ 2 ಮೂಟೆ ರಾಗಿ 500 ಕಾಯಿ ಉಳ್ಳಿಕಾಳೆಲ್ಲ ಕೊಡ್ತೀನಿ, ನಾನ್ ಮಾಡಿದ್ ತಪ್ಪಾಯ್ತು ಅಂತ ಒಪ್ಕೊಂಡಿಲ್ವ ನೀನು ನಮ್ಮ ಅಣ್ಣನ ಹತ್ರ? ಜನ ಓಯ್ 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 ಅಂತ ನಾಯಿ ಅಂದಾಗ ಅಂತೀಯ?
ನಾಯಿ ನನ್ ಮಗನೇ, ನೀನ್ ಅವಾಗ ಬಂದ ನೆಕ್ಕಕ್ ಬಂದಂದು ದುಡ್ಡು ಒಡವೆ ಬಟ್ಟೆ ಬರೆ ಎಲ್ಲ ಮಾರ್ಕೊಂಡು ನನ್ ಜಮೀನೆಲ್ಲ ಮಾರಿ ನನ್ನ ಹಾಳ್ ಮಾಡ್ದಲ್ಲ. ಆ ಕಿವಿಗ್ ವಾಲೆ ಮಾಡ್ಸ್ಕೊಬೇಕು ಅಂದ್ರೆ ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಯಾರೋ ಮೊಬೈಲ್ ತಗೋಬೇಕು ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಟೂರ್ಗ್ ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಂಡು ಹೋದೆ. ಮಗ ಆಮೇಲೆ ಅದಕ್ಕೆ ಇದಕ್ಕೆ ಅಂತ ನಮ್ಮ ಮನೇನ ಸೊಳೆ ತಿನ್ನಾಲಿ. ಯಾವ ಊರ್ ನಿಂದು? ಯಾವ ಊರ್ ನಿಂದು? ಯಾವ ಊರ್ ನಿಂದು? ಕುಡ್ದ್ ಬಂದ್ ನೆಕ್ಕಕ್ ಬತ್ತಿದ್ದಲ್ಲ ನಂದು, ಅವಾಗ ಗೊತ್ತಿರ್ಲಿಲ್ವಾ ನಿನ್ಗೆ? ಹಲೋ ಅಪ್ಪಾಜಿ, ಫೋನ್ ಕಟ್ ಮಾಡ್ಬೇಡಿ, ನಂಗೆ ತುಂಬಾ ಅಳು ಬರ್ತಾ ಇದೆ. ಫೋನ್ ಕಟ್ ಮಾಡ್ಬೇಡಿ, ನನಗ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ. ನಮ್ಮ ಹೆಂಗಸರಿಗೆ 38 ವರ್ಷ ಅಂತಂದ್ರೆ ಅಪ್ಪಾಜಿ ನಾನ್ ಹೆಂಗ ಆಗ್ತೀನಿ? ನಿನಗ್ ಮಾನ ಮರ್ಯಾದಿಲ್ವಾ? ನಮ್ಮ ಹೆಂಗಸರಿಗೆ 38 ವರ್ಷ. ಅಪ್ಪಾಜಿ, ನಮ್ಮ ಅಮ್ಮಂಗೆ ಇನ್ನೂ ಮದ್ವೆನೇ ಆಗಿಲ್ಲ. ನೀನ್ ಯಾರ ಮಕ್ಳು? ನಾನ್ ನಮ್ಮ ಅಮ್ಮನ್ ಮಗಳು. ನಿಮ್ಮ ಅಮ್ಮ ಮದ್ವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದ್ವೆ ಆಗೈತೆ. ನಿನಗ್ 38 ವರ್ಷನಾ? ನಂಗ್ 38 ವರ್ಷ. ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ. ನಮ್ಮ ಅಜ್ಜಿಗೆ ಇನ್ನೂ ಮದ್ವೆ ಆಗಿಲ್ಲ. ಎಷ್ಟು ಜನ ಅಪ್ಪ ನಿನಗೆ? ಎಷ್ಟು ಜನ ಅಪ್ಪ? ನಾನು ಎಷ್ಟನೇ ಅಪ್ಪ? ನಂಗೆ ಇನ್ನು ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ. ನೀನ್ ಮೊನ್ನೆ ತಲೆ ಕೆಡ್ಸ್ ಮಾಡೋದು. ನೀನ್ 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದ್ವೆ ಆಗಿಲ್ಲ. ನಿಮ್ಮ ಅಮ್ಮ ಅಪ್ಪ ನೀವ್ಯಾರಲ್ಲಿ? ಮಾತ್ರಿಗೆ ಕಾರಣ ಇದು. ಓಹೋ, ಇವರು ಗುಲಾಬಿ ಹೂನವರಲ್ಲ, ಅದಂತ ಕಾಂಗ್ರೆಸ್ ಹೂನವರು. ನೀವು ಅಲೆ ಕೇಳ್ತಿರಲ್ಲ, ಅವಳು ನನ್ ಮನಸ್ನೇ ಅಲ್ಲ. ಆಯ್ತು, ನೀವೇ ಅಲ್ಲನಾ? ನರಸಿಂಹಣ್ಣ ಅನ್ರಿ? ನರಸಿಂಹಣ್ಣ ಅಂತ ನಾನೇ ನರಸಿಂಹ ಅಲ್ಲ, ನಾನು ಇದು ಅಣ್ಣ. ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ಇವರಲ್ಲೂರ ಅದು ವಿಜಯ್ ಜ್ಯುವೆಲ್ಲರ್ಸ್, ಪೆಟ್ಟಿ ಇದು ಹಳ್ಳಿ ಮರದವರು, ಆಮೇಲೆ ಇದಂತದ್ದು ಕ್ಯೂ ವಾಲೆ ಕಿನ್ನರೆಲ್ಲ ನೀವೇ. ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ. ಪೂರ್ತಿ ಅಡ್ರೆಸ್ ಹೇಳಿದೆ. ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಸೀಟಿಂಗ್ ಮನೆ. ಇಲ್ಲಿ ನಾಯಿ ಪಡ್ಕೊಂಡಿದ್ದ, ಅಲ್ಲಿ ಅದೇ ಬಿಡ್ಕೊಂತಿದ್ದೀವಿ. ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋಣ ಅಂತಂದ್ರೆ ಇದು ಹೇಳಿದ್ದಲ್ಲ ನೀನೇ? ಅಣ್ಣ, ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತ್ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜ್ಯುವೆಲ್ಲರ್ಸ್. ಆಮೇಲೆ ಓಡ್ಸಲ್ಲ ಮಗ ನಾಯ. ಹಾಕು ಕಳ್ತಂಡ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮ ಮನೆ ನಾಯಿ ಬಂದೈತ್ ನೋಡಿ ಸ್ವಾಮಿ. ನಮ್ಮ ಬಡ್ಕೊಂಡೆ. ಓಡ್ಸ ಓಡ್ಸು ಓಡ್ಸು. ಏನು ಗೊತ್ತ, ಯಾವ್ದೋ ಕಳಿಸ್ಕೊಂಡ ಕಾಣ್ತೈತಿ. ವಿಕೆಟ್ ಯಾರೋ ಹೊಡ್ದಂಗ್ ಕಾಣ್ತಾರ ಮಗ. ಯಾಕೋ ನಾಯಿ ಊಂತಿದ್. ನಾವು ಯಾಕೋ ಯಾಕೆ ಅಲೋ ಅನ್ನೋಂಗ ಆಗ್ತೈತಿ. ಈಗ ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ? ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆರಾಮಾಗಿ ಹಿಂಗೆ ಊಟ ಮಾಡಿ ನೆಡ್ಗೆ ಹಾಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿದೆ. ಅಣ್ಣ, ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೊಂದ್ ದಿನ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ನೀರ್ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಈಗ ಪರಮಾತ್ಮ ಈಗ ಬಾನಿಂದ ಆಗೋಯ್ತು ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗ್ಬಿಡ್ರಿ ಮತ್ತೆ ಊರಿಗೆ.
ಊರಿಗೆಲ್ಲ ಹೇಳಿದ್ ನಾನು. ಹ ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಹಾ ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾವು ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನ ಮಾಡ್ಕೊಳ್ರಿ ಅಂತ ಹೇಳ್ಬೋದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬೋದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸ್ಯಾರಲ್ಲ ಪರಮಾತ್ಮ. ಓ ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಪ್ಪ ನೆಟ್ಟು. ಮತ್ತೆ ನೀವೇನೇ ಹೇಳ್ತಿದ್ದೀರಾ, ನಾವು ಹುಟ್ಟಿಸ್ತಾರ ದೇವ್ರು ಅಂತಿದ್ದೀರಾ? ಯಾರು ಕಲಬೆರಕೆ ಸುಖ ಕುಡಿ ಮಗ ಅನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹಜಿ ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದು ಕೆರೆ ಒಳಗ್ ಬಿದ್ದು ಹೋದ್ರತ್ತ, ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕೆ ಕಲ್ಲು ಹೊಡ್ಕೊಂಡ್ರು, ತಗೊಂಡೋದ್ರು, ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ. ಹಂಗೆ ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ತು ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನಾವು ರೋಡ್ ಪಕ್ಕನೇ ಇರೋದ್ ಮನೆ. ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರು ನಿಮ್ದು ಅಂತೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋ ಮಾತಾಡಿದ್ದು ಮಾಡು. ನಾನು ಇನ್ನ ಲೂಸ್ ಆಗಿರ್ಲ, ಈಗ ಲೂಸ್ ಆಗ್ತಾ ಇದೆ. ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ ಅಲ್ಲ. ಪೂರ್ತಿ ನೀನ್ ಅಡ್ರೆಸ್, ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆ ಇರೋದು ನಮ್ಮ ಮನೆ. ಓಹ್ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ? ಯಾರು ತಲೆ ತಿನ್ನಕ್ ಸಿಡಿವನಪ್ಪ. ತಲೆ ಮಾತ್ರ ಮಗ, ತಲೆ ಮಾತ್ರ. ನರಸಿಂಹಣ್ಣ, ನಾನ್ ನರಸಿಂಹಣ್ಣಲ್ಲ, ಮುನ್ಸಲ್ಲ ನಾನು. ನಾನ್ ಗಾಳಿ. ಗಾಳಿ? ಓ ಗಾಳಿ ಅಂದ್ರೆ ಏರು. ಏರಲ್ಲ, ಗಾಳಿ ಹಿಡಿದಿದ್ದಲ್ಲ ಮುನ್ಸರಿಗೆ. ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು. ಅವತ್ತಿನ ಕತೆ ನಂದು. ಯಾರ ಸರಿಯಾದ ಹುಳ ಕೂಡ, ಸರಿಯಾದ ಹುಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋಲ್ಲ. ಏನಣ್ಣ ಉಡ ಬಂದೈತೆ ನಿಮ್ ಮನೆ ಹತ್ರ? ಏನ್ ಎಜುಕೇಶನ್ ಎಷ್ಟು ಮಾಡಿರೋದು? ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು? ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ? ನಾನ್ 0 ಪಾಸ್ ಆಗಿದ್ದೀನಣ್ಣ. ಅದು ಎಲ್ಲಿ ಓದಿದ್ ನೀವು? ಎಲ್ಲಿ ಓದಿದ್ದು? ನಮ್ಮೂರ್ ಕೆರೆ ಮೇಲೆ. ಚೆನ್ನಾಗಿ ಓದಿದ್ರ. ನಮ್ದು ಇನ್ನ ನಾವು SLC ಫೇಲು. ನಾವ್ 0 ಪಾಸು. ಮತ್ತೆ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ? ಏನ್ ಕೆಲ್ಸ? ಮೇಸ್ಟ್ರ್ ಕೆಲ್ಸನೋ, ಬ್ಯಾಂಕಿಂಗ್ ಕೆಲ್ಸನೋ, ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು. ಏನ್ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀಯ ಮತ್ತೀಗ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್ನು, ಮಟನ್ನು, ಏಡಿಕಾಯಿ, ಆಮೇಲೆ ತರಕಾರಿ, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು, ಹುಳ್ಳಿಕಾಯಿ, ಬದನೆಕಾಯಿ, ಕ್ಯಾರೆಟ್, ಹುಳ್ಳಿಕಾಯಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹುಳಿ ಸೊಪ್ಪು,
ಯಾರು ಮಾತಾಡಿದ್ರೆ ತಿಕ್ಲಿ ಹಿಡಿದಂಗೆ ಚಾನ್ಸೇ ಇಲ್ಲ. ಇವತ್ತು ನನಗೆ ತಿಕ್ಲಿ ಹಿಡ್ಸತಕ ಬಿಡಲ್ಲ ಕಾಣುತ್ತೆ. ನೀವು ಯಾವ್ದೋ ನಂಬಲ್ಲಿ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ, ನಾನು ಮನಸ್ಸಲ್ಲ ನಾನು. ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳೋಣ ನೀನು? ಕೆಲ್ಸ ಬಟ್ಟೆ ಪೋಟ್ ನಡೆಯೋದ್ವಲ್ವಾ, ಬಟ್ಟೆ ಬರೆ ಸೋಪು ಶಾಂಪೂ, ಮನೆಗೆ ಸಕ್ಕರೆ ಟೀ ಬಣ್ಣ. ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ, ಸ್ನಾನನೇ ಮಾಡಲ್ಲ ನಾನು, ಗೊತ್ತಾ ನಿಮ್ಗೆ? ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ, ಹಾ ಸ್ನಾನನೂ ಮಾಡಲ್ಲ ನಾನು. ಆಮೇಲೆ ಇನ್ನೇನು ಕೆಲ್ಸಕ್ಕೆ ಹೋಗ್ಬೇಕು? ಶಾಂಪೂ ಬಟ್ಟೆ ತಗೊಳ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಸ್ನಾನನೇ ಮಾಡಲ್ಲ, ಬಟ್ಟೆನೂ ಚೇಂಜ್ ಮಾಡಲ್ಲ. ನಾನ್ ನೀರು ಕುಡಿಯಕ್ಕೊಂದ್ ಬಿಟ್ರೆ ನನ್ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು. ದೇವ್ರು ಮನೆ ದೇವ್ರ ಅದು? ನಿಮ್ಮ ಮನೆ ದೇವ್ರು? ಹಂಗಂದ್ರೆ ನೀವು ಎದ್ರೆ ಬಗಾದ ತಗೊಂಡು 100 ಗಂಟೆ ಇದ್ದದ ಯಾವ ದೇವ್ರು? ನರಸಿಂಹಣ್ಣ, ಬಳ್ಳಾಪುರ. ಅಯ್ಯೋ ಅಯ್ಯೋ ಒಂಚೂರು ಕಾಲು ಸುಮ್ಮ. ಏನ ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು, ಇದ್ಕಿದ್ ಬೆಳೆ ಸಾರು ಮಾಡಿರ್ತಿಲ್ಲ, ಕಾಳು ಇದ್ಕಲ್ಲ ಬಿಡ್ರಿ. ಯಾವ ಕಾಲಿಸಕ್ ಬರುವ ಮಾತ್ರ ಬೇರೆ ಇಲ್ಲೋ. ಅಯ್ಯೋ ಇಲ್ಲ, ಇದ್ಕಿದ್ ಬೆಳೆ ಸಾರು ಮಾಡಲ್ಲ ಬಿಡೋಣ, ಕಾಳೇನ್ ಇದ್ಕದೇ ಬೇಡ. ನಿನ್ನೆಲ್ಲ ಮಾತಾಡ್ತಾರ ನಮ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತೈತು ಒಂದ. ಏನಣ್ಣ ಒಂದು ಏನಂತ ತಿಳ್ಕ ನಾವು ಏನ್ ಮಾಡೋಣ, ಏನಪ್ಪ ಕರ್ಮೋ. ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ, ಅಲ್ಲಿ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ, ಈಗ ಏನ್ ಮಾಡೋದು? ಅಣ್ಣ ಊಟ ಮಾಡ್ಬೇಡ ಅಲ್ಲೇ. ಸ್ವಾಮಿ ನಾನು ಯಾರಿಗೂ ಮಾಡಿದ್ರೆ ನೀವು, ನಾನು ಯಾರು ಅಲ್ಲ, ನಾನು ಮನಸ್ಸಿನಲ್ಲ. ನಾನು ಯಾವ ಊರ್ ಕಡೆಗೆ ಮಾಡಿದ್ರೆ ನೋಡಿ, ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ. ಯಾಕೆ ಸ್ವಾಮಿ ನೀವು ಫೋನ್ ಮಾಡಾಟ ಸ್ಕೂಳೆ ಮಕ್ಕಂಡಿಡ್ತೀನಿ ಫೋನ್. ಯಾರು? 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ನರಸಿಂಹರಾಜು. 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ಮೊನ್ನೆ ನಾ 3 ತಿಂಗಳು ಒಂದೇ ಸಲ ಹಾಕ್ಸಿದೀನಿ. ಅದು ಎಲ್ಲ ಈಗ ಕ್ಯಾನ್ಸಲ್ ಆಗಿದೆ. ಈಗ 3 ತಿಂಗಳದ್ದು ಹಾಕ್ಸಂಗಿಲ್ಲ. ನೀವು ಹಾಕ್ಸಿರೋ ದುಡ್ಡೆಲ್ಲ ಹೋಯ್ತದು. ಅದೇ ಇದು ಎಲ್ಲ ಬತ್ತವಲ್ಲ, ಗೊಂಬೆ ಪಂಬೆ ಎಲ್ಲ ಬರೋದಕ್ಕೆ 500 ರೂಪಾಯಿ ಹಾಕ್ಸೈತೆ. ಅದ್ರಾಗ ₹1 ವಾಪಸ್ ಕೊಟ್ರು. ಏನ್ ಗೊಂಬೆ ಬರೋದಕ್ಕೆ? ಗೊಂಬೆ, ಆಮೇಲೆ ಬರೋದು, ಆಮೇಲೆ ಇದು ಫೈಟು GT ಅದಂತ ಜೆಡ್ ಫೈಟ್ ಅನ್ನೋದು ಯಾವ್ದು ಫೈಟ್ ಹೊಡೆಯೋದು WW ಅದೆಲ್ಲ ಹಾಕ್ಸಿದೀನಿ. ಏನ್ WW ಫೈಟು ಅಂಗಿ ಬಿಚ್ಚಾಗಿ ಹೊಡಿತಾರಲ್ಲ ದಪ್ಪಗ್ರರು. ಆಮೇಲೆ ಅಷ್ಟೇ, ಅದೆಲ್ಲ ಹಾಕ್ಸಿದೀನಿ. ಬಟ್ಟೆ ಇಲ್ದಂಗೆ ಹೆಂಗಸರು ಗಂಡಸರು ತಿರ್ಗಾಡ್ತಾರಲ್ಲ, ಅದೆಲ್ಲ ಹಾಕ್ಸಿದೀನಿ. ಅದ್ಯಾರು ನೋಡ್ತಾರೆ? ಈ ಹುಡುಗರು ಕಿತ್ಕೊಂಡು ಹೊಡೆಯಂಗ್ ನೋಡ್ತಾವ ನಮ್ ಹುಡುಗರೆಲ್ಲಾನು. ನಿಮ್ ಮನೆಗ್ ನಿಮ್ ಮಕ್ಳು ಎಲ್ಲ ನೋಡ್ತಾರ? ನಮ್ ಮಕ್ಳೆಲ್ಲ ಇಲ್ಲ ಕುಕ್ಕಂತಾವಲ್ಲ, ಮೊಬೈಲ್ ಕಿತ್ಕೊಂಡು ಹೋಗಿ ಬೇಲಿ ಚಂದಾಗ ಹಾಕಿ ನೋಡ್ಕೊಂತಾವ್. ಅವ್ರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ಎಲ್ಲ ಬರ್ತವೆ ಅಂತ ಹಾಕ್ಸಿರಿ. ಅಲ್ಲ, ಆ ಹುಡುಗರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ನೀವು ನಾವು ನಮಗೂ ಹಾಕ್ಯಂತೀವಿ. ಯಾಕೆ? ಅಲ್ಲ ರೀ, ನಿಮ್ಮನೆಯಲ್ಲಿ ಅಲ್ಲ ಸರ್, ನಿಮ್ಮನೆಯಲ್ಲಿ ಬೈಯಲ್ವಾ ಲೇಡೀಸು? ಒಂದ್ ಟೈಪ್ ಒಂದ್ಸಲ ಅದನ್ನ ನೋಡ್ಕೊಂಬಿಟ್ಟು ಗ್ಯಾಪ್ನ ಬರಂಗಿ. ಅದ್ ನೋಡಿದ್ರೆ ಗ್ಯಾಪ್ನ ಬರುತ್ತಾ ನಿಮ್ಗೆ? ಅಲ್ಲಲ್ಲ, ಏನಿಲ್ಲ, ಗ್ಯಾಪ್ನ ಬರಂಗಿ ಸುಮ್ನೆ ಐತಲ್ಲ ಅಂತ ನೋಡ್ತೀವಿ ಅಷ್ಟೇ. ಗ್ಯಾಪ್ನ ಬರ್ತೈತಲ್ಲ. ಎಲ್ಲ ನೀವು ಬೇಲಿ ಮರೆಗೆ ಹೋಗಿ ನೋಡ್ತೀರಾ? ಇಲ್ಲ, ಬಟ್ಟೆಯೊಳಗೆ. ಬತ್ಲೊಳಗೆ ಏನ್
ಸುಮ್ನೆ ಚಡ್ಡಿ ಬಿಚ್ಕೊಂಡ್ ಕುತ್ಕೊಳ್ಳೋದು ಬಾತ್ರೂಮ್ಗೆ ಹೊರಗಡೆಗೆ ಹೋಗ್ತಾವನೆ ಅಂತ. ಹಾ ಒಳ್ಳೆ ಪ್ಲಾನು ಸರ್ ನಿಮ್ದು, ತುಂಬಾ ಚೆನ್ನಾಗಿದೆ. ಇವ್ನು ಯಾರನ್ನ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಹೋಗೋರೆ ಅನ್ಕೊಬೇಕು. ನೀವು ನೋಡ್ತಾ ಇರ್ತೀರಾ, ಯಾರ್ಯಾರಿಗೆ ತೋರಿಸ್ತೀರಾ ಆಮೇಲೆ ನೀವು? ಯಾರಿಗೂ ತೋರ್ಸಲ್ಲ. ಹೇಳೋದು ಇಲ್ವಾ? ಇಲ್ಲ, ಹೇಳಲ್ಲ. ಹೌದಾ? ಈಗ ಮೊದ್ಲೇ ಎಷ್ಟು ರೀಚಾರ್ಜ್? ಕತೆ ಹೇಳ್ದಂಗೆ ಹೇಳ್ಕೊಂಡ್ ಕುಂತಿದ್ದೀನಿ ನಾನು. ಹಲೋ, ನೀವ್ಯಾರು ಸರ್? ನಾವ್ ಯಾರನ್ನ ಆಗ್ಲಿ ಇದು ಬಡ್ಡಿಗೆ ಎಷ್ಟು ಬಿಟ್ಟಿದ್ದೀರಾ ಸರ್ ಕಾಸು? ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಅವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಯ್ಕೊಂತೈತೆ ಗೌಡ್ರೆ. ಇರೋ ಒಡವೆಗಳೆಲ್ಲ ಕಳ್ಕೊಂಡು ಅವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಗೈತೆ ಗೌಡ್ರೆ. ಏನ್ ಹೇಳಲ್ಲ, ಮನಸ್ಸಿನ ದುಸ್ವಾಹ ಚಿಂತಾಗ್ನೆಯಿಂದ ಅನ್ನಂಗ ಆಯ್ಕೊಂತೈತೆ ಸರ್.